ನಟ ದರ್ಶನ್ ಅವ್ರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸತತ 7 ತಿಂಗಳ ನಂತರ ಅವ್ರಿಗೆ ಜಾಮೀನ್ ಸಿಕ್ಕಿರುವಂಥದ್ದು. ಅವ್ರು ಜೈಲ್ಗೆ ಹೋದಾಗ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೆದಿತ್ತು. ಒಂದಷ್ಟು ಜನ ಪರವಾಗಿ ನಿಂತಿದ್ರು, ಇನ್ನೊಂದಷ್ಟು ಜನ ವಿರೋಧವಾಗಿ ನಿಂತಿದ್ರು. ಆ ಸಮಯದಲ್ಲಿ ನಟಿ ಮತ್ತು ಬಿಗ್ ಬಾಸ್ ಸ್ಪರ್ಧಿ ತನಿಷಾ ಕುಪ್ಪಂಡ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಇವತ್ತು ಕೂಡ ಅವ್ರನ್ನ ಮಾತಾಡಿಸ್ತಿದ್ದೀನಿ. ನಮ್ಮ ಜೊತೆ ಇದ್ದಾರೆ ತನಿಷಾ ಅವರು. ಸೊ ತನಿಷಾ ಅವರೇ, ನೀವು ದರ್ಶನ್ ಅವರು ಜೈಲ್ಗೆ ಹೋದಾಗ ನೀವು ಕೂಡ ಮಾತಾಡಿದ್ರಿ, ರಿಯಾಕ್ಟ್ ಮಾಡಿದ್ರಿ, ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ರಿ, ಅವರ ಪರವಾಗಿ ನಿಂತಿದ್ರಿ. ಸೊ ಇವತ್ತು ಅವರು ಹೊರಗಡೆ ಬರ್ತಾ ಇದ್ದಾರೆ, ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ದರ್ಶನ್ ಅವ್ರಿಗೆ. ಏನ್ ನಿಮ್ಮ ಫಸ್ಟ್ ರಿಯಾಕ್ಷನ್? ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಡಿ ಬಾಸ್, ಯು ವಿನ್. ಎಲ್ಲ ಜನರ ಆಶೀರ್ವಾದ, ಎಲ್ಲ ತಂದೆ ತಾಯಂದ್ರ ಆಶೀರ್ವಾದ, ಎಲ್ಲ ದೇವರ ಆಶೀರ್ವಾದ ನಮ್ಮ ಡಿ ಬಾಸ್ ದರ್ಶನ್ ಸರ್ ಮೇಲಿದೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಅಟ್ ದ ಸೇಮ್ ಟೈಮ್. ಒಂದು ವಿಷಯ ಏನಪ್ಪ ಅಂತಂದರೆ, ಯಾರ್ಯಾರು ನಾವು ಡಿ ಬಾಸು ನನ್ನ ಫೇವ್ರೆಟು, ನನ್ನ ಇನ್ಸ್ಪಿರೇಷನು ಅಂತ ಅಂದಾಗ ಡಿ ಬಾಸ್ ಅಂತ ಕರಿಬೇಡಿ ಅಂತ ಒಂದಷ್ಟು ಜನ ಭಾಷಣ ಕೊಟ್ಟರು. ಅವರೆಲ್ರಿಗೂ ಒಂದು ಒಳ್ಳೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ದರ್ಶನ್ ಸರ್ ತುಂಬ ಖುಷಿಯಾಗಿರಲಿ, ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ, ನಮ್ಮೆಲ್ಲರೂ ರಂಜಿಸ್ಲಿ, ನಮ್ಮನ್ನು ಮಾತಾಡಿಸ್ಲಿ, ನಮ್ಮ ಜೊತೆ ಚೆನ್ನಾಗಿ ಮಾತಾಡಲಿ, ನಾವು ವರ್ಕ್ ಮಾಡೋದಕ್ಕೆ ಅವಕಾಶ ಸಿಗಲಿ ಅಂತ ಐ ಪ್ರೇಡ್ ಎವ್ರಿ ಸಿಂಗಲ್ ಡೇ. ಅದಲ್ಲದೆ ಒಂದಷ್ಟು ವಿಚಾರವಾಗಿ ಜಸ್ಟ್ ಬಿಕಾಸ್ ನಾನು ಮಾತಾಡಿದೆ ಅನ್ನೋದಕ್ಕೋಸ್ಕರ ನನಗೊಂದಷ್ಟು ಜನ ಟಾನ್ ಮಾಡಿದರು. ಲೈಕ್ ನಾನು ಈ ರೀತಿ ಮಾತಾಡಬಾರ್ದು, ಅಥವಾ ನಾವಿರುವಂಥ ಯಾವುದೋ ಒಂದು ಕೆಲಸದಲ್ಲಿ ನಾವು ಅದನ್ನು ಇನ್ವಾಲ್ವ್ ಮಾಡ್ಕೊಬಾರ್ದು ಅಂತ ಹೇಳಿದರು. ನ್ಯಾಯ ಎಲ್ರಿಗೂ ಒಂದೇ ಆಗಿರುತ್ತೆ. ಅದು ಸೆಲೆಬ್ರಿಟೀಸ್ ಆಗಿದ್ರೂ ಸರಿ, ಕಾಮನ್ ಪರ್ಸನ್ ಆಗಿದ್ರೂ ಸರಿ, ಯಾವುದು ಒಳ್ಳೇದಿದೆಯೋ ಅದು ಯಾವಾಗಲೂ ಚೆನ್ನಾಗಿ ಆಗ್ತಾ ಹೋಗಲಿ. ಆ್ಯಂಡ್ ಯಾರ್ಯಾರು ಏನೇನು ಮಾತಾಡಿದ್ರು ಅವರೆಲ್ರಿಗೂ ಉತ್ತರ ಸಿಕ್ಕಿದೆ ಅಂತ ನಾನು ತುಂಬ ಖುಷಿಯಾಗಿದ್ದೀನಿ. ಅದಲ್ಲದೆ ಅವ್ರು ಪ್ರಾಜೆಕ್ಟ್ ಮಾಡ್ತಾರೆ, ಆ ಅಂದರೆ ಸಿನಿಮಾಗಳನ್ನ ನಾವು ಮತ್ತೆ ನೋಡೋದಕ್ಕೆ ಬೇಗ ಅವಕಾಶ ಸಿಕ್ತು ಅಂತ ನಾನು ತುಂಬ ಖುಷಿಯಾಗಿದ್ದೀನಿ. ಫ್ಯಾಮಿಲಿ ಅವರೆಲ್ಲರೂ ಪ್ರೇ ಮಾಡ್ಕೊಂಡಿದ್ದಾರೆ. ಅವ್ರ ವೈಫ್ ಆಗಿರ್ಬೋದು, ಮಗ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಾವೆಲ್ಲರೂ ಪ್ರೇ ಮಾಡಿದ್ದೀವಿ. ಎಲ್ಲ ಸೆಲೆಬ್ರಿಟಿ ಗ್ಯಾಂಗ್ ಪ್ರೇ ಮಾಡಿದೆ. ಸೊ ಎಲ್ಲರ ಒಂದು ಪ್ರೇಯರ್ಸ್ಗೆ ಇವತ್ತು ರಿಸಲ್ಟ್ ಸಿಕ್ಕಿದೆ ಅಂತ. ಇದೆಲ್ಲದಕ್ಕಿಂತ ಮೀರಿದ್ದೇನಪ್ಪ ನನಗೆ ಯಾವಾಗಲೂ ಬೇಜಾರಾಗ್ತಾ ಇದ್ದಿದ್ದು ಅಂತಂದರೆ, ಅವ್ರಿಗೆ ಹುಷಾರಿಲ್ಲ, ಅವ್ರೊಂದು ಟ್ರೀಟ್ಮೆಂಟನ್ನು ಹೇಗೆ ತೊಗೋಬೇಕು ಅನ್ನೋದನ್ನು ಡಿಸೈಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಬ್ಬರು ಇದು ಯಾವುದೋ ಒಂದು ಮಾಡಿ ಅಂತಾರೆ, ಇನ್ಯಾರೋ ಒಬ್ಬರು ಮಾಡಬಾರ್ದು ಅಂತಾರೆ, ಒಬ್ಬರು ಸರ್ಜರಿ ಸಜೆಸ್ಟ್ ಮಾಡ್ತಿದ್ದಾರೆ, ಇನ್ನೊಬ್ಬರು ರೆಸ್ಟ್ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ, ಇಂಥ ಒಂದು ನೋವಲ್ಲಿ ಇರಬೇಕಾದ್ರೆ ಈ ಥರದೊಂದು ಹೆಲ್ತ್ ಕಂಡೀಷನ್ ಬಂತಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಅಟ್ಲೀಸ್ಟ್ ಒಂದು ಟ್ರೀಟ್ಮೆಂಟ್ನ ನೆಮ್ಮದಿಯಾಗಿ ತೊಗೋಬೋದಲ್ಲ ಅನ್ನೋ ಒಂದು ಖುಷಿ ನನ್ನ ಒಂದು ಪುಳಕಿತವಾಗಿ ಮಾಡಿಬಿಟ್ಟಿದೆ. ಐ ಆಮ್ ಸೋ ಹ್ಯಾಪಿ. ದರ್ಶನ್ ಸರ್, ನಿಮ್ಗೆ ಒಳ್ಳೇದಾಗಲಿ. ನಿಮ್ಮನ್ನು ಪ್ರೀತಿಸುವಂಥ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ. ನಿಮ್ಮನ್ನು ಇಷ್ಟಪಡುವಂಥ ಪ್ರತಿಯೊಬ್ರಿಗೂ ನೀವು ಸೆಲೆಬ್ರಿಟೀಸ್ ಅಂತ ಕರಿತೀರಾ. ನಿಮ್ಮಂಥ ಒಂದು ದೊಡ್ಡ ಸೆಲೆಬ್ರಿಟಿನ ನಾವು ದುಃಖದಲ್ಲಿ ನೋಡೋದಕ್ಕೆ ಯಾವತ್ತೂ ಇಷ್ಟಪಡ್ತಾ ಇರಲಿಲ್ಲ. ದರ್ಶನ್ ಸರ್, ವಿ ರಿಯಲಿ ಲವ್ ಯು. ಐ ರಿಯಲಿ ಲವ್ ಯು. ಹಾಗೆ ಇವತ್ತು ಹನುಮ ಜಯಂತಿ. ಬಹಳಷ್ಟು ಜನ ಫ್ಯಾನ್ಸ್ ಪೋಸ್ಟ್ ಮಾಡ್ತಾ ಇದ್ರು, ರಾಬರ್ಟ್ ಸಿನಿಮಾದಲ್ಲಿ ಅವರೊಂದು ಹನುಮನ ಗೆಟಪ್ ಹಾಕಿದ್ರು. ಸೊ ಆ ಹನುಮನೇ ಇವತ್ತು ಕಾಪಾಡ್ದ ಅನ್ನೋ ಥರ ಇವತ್ತಿನ ದಿನ ರಿಲೀಸ್ ಆಗಿರೋದ್ರ ಬಗ್ಗೆ ನಿಜವಾಗ್ಲೂ ಪೋಸ್ಟ್ ಆಗಿರ್ಬೋದು ಅಥವಾ ನಮ್ಮ ಮನಸ್ಸಿಗೆ ಅನಿಸ್ತಾ ಇರೋದಾಗಿರ್ಬೋದು, ಹನುಮಾನ್ ಜಯಂತಿಯ ಒಂದು ದಿನ ಅವರು ಮಾಡಿದಂಥ ಪಾತ್ರದ ಒಂದು ಫೋಟೋ, ಏನೋ ಹನುಮ ಜಯಂತಿಯ ಶುಭಾಶಯಗಳು ಅಂತ ನಮ್ಮ ದರ್ಶನ್ ಸರ್ ಇದ್ದಾರೆ ಅಲ್ಲಿ. ಸೊ ಆ ಒಂದು ಫೋಟೋ ನೋಡೋದಕ್ಕೆ ಸ್ಟೇಟಸ್ಗಳು ತುಂಬಿ ತುಳುಕ್ತಾ ಇದೆ. ಆ್ಯಂಡ್ ಒಂದಷ್ಟು ಜನರಿಗೆ ಹೋಗಿ ಸ್ವೀಟ್ ತಿನ್ಸಿರುವಂಥದ್ದಾಗಿದೆ, ಭಾಳಷ್ಟು ಜನ ಖುಷಿ ಪಟ್ಟಿರುವಂಥದ್ದಾಗಿದೆ. ಎಲ್ಲವನ್ನು ನೋಡಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇವತ್ತು ಯಾವುದೋ ಒಂದು ಇವೆಂಟ್ಗೆ ಹೋಗಬೇಕಾಗಿತ್ತು. ಎಷ್ಟು ಖುಷಿಯಾಗಿದ್ದೀನಿ ಅಂತಂದರೆ, ಐ ಆಮ್ ಆಲ್ ಡ್ರೆಸ್ಡ್ ಅಪ್, ಲೈಕ್ ನಾಟ್ ನೆಸಸರಿ ಬಟ್ ಸ್ಟಿಲ್ ಐ ಆಮ್ ಆಲ್ ಡ್ರೆಸ್ಡ್ ಅಪ್. ಐ ಆಮ್ ಸೋ ಹ್ಯಾಪಿ. ಇವಾಗ ನನಗೆ ದರ್ಶನ್ ಸರ್ನ ಆದಷ್ಟು ಬೇಗ ನೋಡಬೇಕು ಅಂತ ಒಂದು ದೊಡ್ಡ 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 ಆಸೆ ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡಿದೆ. ಇಷ್ಟು ದಿವಸ ಹೇಗಿತ್ತು ಅಂತಂದರೆ, ಅವ್ರೊಂದ್ಸತಿ ಹುಷಾರಾಗಿಬಿಡಲಿ, ಅದಾದಮೇಲೆ ನೋಡೋಣ. ಈ ಒಂದು ದುಃಖದ ಈ ಸಿನಿಮಾದಲ್ಲಿ ನಮಗೊಂದು ಎಮೋಷ್ನಲ್ ಸೀನ್ ಇರುತ್ತಲ್ಲ, ಆ ಸೀನ್ ಮುಗ್ದೋದ್ಮೇಲೆ ನಾವು ಮೀಟ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೆ ನಾನು. ಐ ರಿಯಲಿ ಪ್ರೇಡ್ ಫಾರ್ ಇಟ್. ಸೊ ಇವತ್ತು ಹನುಮಾನ್ ಆಶೀರ್ವಾದದಿಂದ, ಎಲ್ಲ ಜನರ ಆಶೀರ್ವಾದದಿಂದ ನಮ್ಮ ಸೆಲೆಬ್ರಿಟಿ, ನಮ್ಮ ಫೇವ್ರೆಟ್ ಡಿ ಬಾಸ್ ರಿಲೀಸ್ ಆಗ್ತಾ ಇದ್ದಾರೆ. ಅಂದರೆ ಆ ಒಂದು ಕಷ್ಟದ ಒಂದು ಸಂದರ್ಭದಿಂದ ಹೊರಗೆ ಬರ್ತಾ ಇದ್ದಾರೆ. ಪ್ರತಿಯೊಂದೂ ನಮಗೆ ಖುಷಿ ಕೊಡುವಂಥ ವಿಷಯ. ನಾವು ಹೇಳುವಂಥ ವರ್ಡ್ ರಿಪೀಟೆಡ್ ಆಗಿರ್ಬೋದು, ಅಥವಾ ನಾವು ಕರೆಕ್ಟ್ ವರ್ಡನ್ನು ಹಾಕ್ತಾ ಇರ್ಬೋದು, ಇದು ರಿಯಲ್ ಹ್ಯಾಪಿನೆಸ್. ಒಂದಷ್ಟು ದಿನಗಳ ನಂತರ ಹೋಗಿ ಭೇಟಿ ಮಾಡೋ ಪ್ರಯತ್ನ ಏನಾದರೂ ಮಾಡ್ತೀರಾ, ನೋಡ್ಕೊಂಡು ಬರುವಂಥದ್ದು? ಇವಾಗ ಖಂಡಿತವಾಗ್ಲೂ ಮಾಡ್ತೀನಿ ನಾನು. ಯಾಕಂತಂದರೆ ನಾನು ಅವತ್ತು ಯಾವಾಗೋ ಒಂದ್ಸತಿ ಹೇಳಿದ್ದೆ,
ಇವಾಗಂತಂದರೆ ನಾಟ್ ಇಮ್ಮಿಡಿಯೇಟ್ಲಿ. ನಾನು ಮತ್ತೆ ಅದನ್ನೇ ಕೇಳ್ಕೊಳ್ಳೋದು, ಅವ್ರೇನು ಹೆಲ್ತ್ ಇಶ್ಯೂಸ್ ಇಂದ ಒದ್ದಾಡ್ತಾ ಇದ್ದಾರೆ, ಆ ಒಂದು ಇದರಿಂದ ಚೂರು ಹೊರಗೆ ಬರ್ತಿದ್ದಂಗೆ. ಯಾಕಂದರೆ ಎಲ್ರಿಗೂ ಆಸೆ ಇರುತ್ತೆ, ನಾವು ನೋಡಬೇಕು, ನಾವು ಮಾತಾಡಿಸ್ಬೇಕು, ನಾವು ಕೇಳಬೇಕು ಅಂತ. ಫ್ಯಾಮಿಲಿ ಅವ್ರಿಗೆ ಗೊತ್ತು ಅವ್ರು ಏನು ಫೇಸ್ ಮಾಡ್ತಿರ್ತಾರೆ ಅಂತ. ಸೊ ಇದರಿಂದ ಒಂಚೂರು ಆಚೆ ಬರ್ತಿದ್ದಂಗೆ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ಇಷ್ಟು ದಿವಸ ನನಗೆ ಈ ದುಃಖದಲ್ಲಿ ನಾವು ಯಾರೋ ಬಲವಂತವಾಗಿ ಮೂಗು ತುರಿಸ್ತಿದ್ದೀವಿ ಅನ್ನೋ ರೀತಿ ಆಗಬಾರ್ದು ಅಂತ ಒಂದು ಒಪಿನಿಯನ್ ಇತ್ತು. ಈಗ ಒಂದು ಮೇಜರ್ ಏನೋ ಒಂದು ಕಳೆದಿದೆ. ಸೊ ಇದಾದ ನಂತರ ಅವ್ರ ಹೆಲ್ತ್ ಇಶ್ಯೂಸ್ ಒಂಚೂರು ಕ್ಲಿಯರ್ ಆಯಿತು ಅಂತಂದಾಗಲೂ ಇಮಿಡಿಯೇಟ್ಲಿ ಅವ್ರು ಬೈಕೊಂಡ್ರು ಪರವಾಗಿಲ್ಲ ಅಂತ ನಾವು ಹೋಗಿ ಮೀಟ್ ಮಾಡ್ತೀನಿ. ಸೊ ಅವ್ರ ಜೀವನದಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿ ಹೋಯಿತು. ಸೊ ಈಗ ಅವ್ರು ಹೊರಗಡೆ ಬರ್ತಾ ಇರೋವಂಥದ್ದು, ಏನಾದರೂ ಬದಲಾವಣೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಂದರೆ ಆ್ಯಸ್ ಎ ಫ್ಯಾನ್ ಅಥವಾ ಏನಾದರೂ ಬದಲಾವಣೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಅವರಲ್ಲಿ? ಇಂಥದ್ದೇನೋ ಒಂದು ಸ್ವಲ್ಪ ಚೇಂಜ್ ಆದರೆ ಚೆನ್ನಾಗಿರುತ್ತೆ. ಖಂಡಿತ ಇಲ್ಲ. ಡಿ ಬಾಸ್, ನೀವು ಹೆಂಗಿದ್ದೀರೋ ಹಾಗೆ ನಾವು ನಿಮ್ಮನ್ನು ಪ್ರೀತಿಸೋದು. ನೀವು ಹೆಂಗಿದ್ದೀರೋ ಹಾಗೆ ಇರಿ, ನಿಮಗೆ ಏನು ಅನ್ಸುತ್ತೋ ನೀವು ಅದನ್ನು ಮಾಡ್ತೀರಾ ಅನ್ನೋದಕ್ಕೇನೆ ನಾವು ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀವಿ. ನಮ್ಮಂಥ ಎಷ್ಟೋ ಜನ ನೀವು ಮಾಡೋಂಥ ಕೆಲಸ ನೋಡಿ ಇನ್ಸ್ಪೈರ್ ಆಗಿ ನಾವು ಅಂಥದ್ದೇನೋ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಒಂದು ಹೆಜ್ಜೆ ಮುಂದಿಡೋದಕ್ಕೆ ನೀವು ಸ್ಫೂರ್ತಿಯಾಗಿದ್ದೀರಾ. ನೀವು ಹೇಗಿದ್ದೀರೋ ಹಾಗೆ ಇರಿ. ಐ ರಿಯಲಿ ವಾಂಟ್ ಟು ಲವ್ ಯು ಮೋರ್. ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡ್ತಾಯಿರಿ, ಹೆಚ್ಚೆಚ್ಚು ಪ್ರಾಣಿಗಳನ್ನ ಸಾಕ್ತಾಯಿರಿ. ನಮ್ಮಂಥ ಸೆಲೆಬ್ರಿಟೀಸ್ ಅಂದರೆ ನಿಮ್ಮ ಫ್ಯಾನ್ಸ್ನ ನೀವು ಸೆಲೆಬ್ರಿಟೀಸ್ ಅಂತ ಕರಿತೀರಾ. ಸೊ ನಮ್ಮಂಥ ಸೆಲೆಬ್ರಿಟೀಸ್ನ ಮೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಅಷ್ಟೇ ಕೇಳ್ಕೊಳ್ಳೋದು, ಇನ್ನೇನಿಲ್ಲ. ಚೇಂಜ್ ಆದರೆ ಅಥವಾ ಚೇಂಜ್ ಆಗಲಿ ಅಂತ ಬಯಸೋರು ನಿಜವಾದ ಫ್ಯಾನ್ಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ನಿಜವಾದ ಫ್ಯಾನ್ಸ್ ಯಾವಾಗಲೂ ಅವ್ರು ಹೇಗಿದ್ದಾರೋ ಅವರ ಒಂದು ವ್ಯಕ್ತಿತ್ವ ಹೇಗಿದೆಯೋ ಹಾಗೆ ಇಷ್ಟಪಡೋದು.